ಈ ಲೋಕದೊಳಗೆ ಬೇಗನಾಥನೆಂಬ ಹೆಸರು ನನಗೆ ಮಾಡದ ಅಪ್ಪಣ್ಯನ ಕೊಡುವ ನಿನ್ನ ನುಡಿಗಳನ್ನು ಕೇಳಿ ನನಗೆ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈಗ ಮೂಢರಾಮನ ಸಂಗಡ ಯುದ್ಧಕ್ಕೆ ಹೋಗೋದಾಗಲಿ ತಡಬೇಕಕ್ಕೆ ಹಿಡಿ ಬೇಗ ಯುದ್ಧಕ್ಕೆ ಸಿದ್ಧ. ನನ್ನ ತಂದೆಯಾದ ರಾವಣೇಶ್ವರನು ಯುದ್ಧಕ್ಕೆ ಹೋಲಿಕೆ ವಿಳಯ ಅವನು ಆದ ಕಾರಣ ರಥವನ್ನು ಐಶ್ವರ್ಯದಿಂದ ರಥಕ್ಕೆ ನಗಾರಿ ನೌಸತ್ತು ಪತಾಕಿ ವಿಶಾಲ ಸಂಭ್ರಮದಿಂದ ತುಂಬಿನವರಿಗೆ ಸುತ್ತ ಹೋಗೋಣ ನಡೆಯುವಂತವನಾಗಲು ಈ ಸಾರಥಿ ಏನು ಚಿಂತಿಲ್ಲ ನಡೆಯುತ್ತಾಗಿ ಯುದ್ಧಕ್ಕೆ ಬಂದಿದ್ದೇನೆಂದು ಆ ರಾಮನಿಗೆ ತಿಳಿಸಿ ಬರುವಂತವನಾಗಲು ಈ ಸಾರಥಿ ಏನು ಚಿಂತಿಲ್ಲ ಜಾಗೃತಿಯಿಂದ ಹೋಗಿ ತಿಳಿಸುತ್ತೇನೆ. ನಿಮ್ಮ ಅನುಮತಿ ಏನಿರೋ ಹೇಳಿದ್ರೆ ಆ ಲಕ್ಷಣವೂ ಪಾರವೇ ನೀನು ಸ್ವಲ್ಪ ಶಾಸನ ತಾಳು. ಈ ಅರಮನನ್ನು ನಾನು ಕಾಲು ಮಾಡುವುದು ತರವಲ್ಲ. ಅಲ್ಲಿರುವರ ಬಾಣಕ್ಕೆ ಗುರಿಯಾಗಿ ಈ ಧರಣಿಯಲ್ಲಿ ನೆಲೆದಿರುವುದು. ನಿನ್ನ ಕೋಪವನ್ನು ಶಾಂತ ಮಾಡಿ ಇವನನ್ನು ಯಮಪುರಕ್ಕೆ ಎನ್ನ ಬಾಣದಿಂದಲೇ ಇವನನ್ನು ಯಮಪುರಕ್ಕೆ ಸೇರಿಸುವೆನು ನೋಡಯ್ಯ ಮರಳಿ. ನಿಮ್ಮ ತಂದೆಯು ಮಂದಮತಿಯಿಂದ ನಿನ್ನಂತ ಹುಡುಗನನ್ನು ಈಡು ಮಾಡಿದ್ದಾನೆ. ಮುಂದೆ ಅವನ ದೀಪಕ್ಕೂ ದಿಕ್ಕೂ ಇಲ್ಲಲ್ಲ ಅಂತ ನಿನ್ನನ್ನು ಹಾಗಾದಂತೆ ನಿನ್ನನ್ನು ಕೊಲ್ಲಲೇ ಬಿಡುವುದಿಲ್ಲ. ಶ್ರೀಮೂರ್ಖ ನನ್ನ ಆಜ್ಞೆನ ಮಡವಿಯಾರು ಆಗ ಸೀತಾದೇವಿಯನ್ನು ತಂದು ನಮಗೆ ಒಪ್ಪಿಸಿ
ಶರಣಾಗತನಾಗಿ ಬಾರದೆ ಕಡೆ ಮೂರ್ಖ ತುಡುಗ ಎಂದು ಬಂದಂತೆ ನಾರಿ ಮಣಿಯಳು ರಾವಳೆ ಸೂರನ ಮಡದಿಯಾಗಿ ಸುಖದಿಂದ ಇರುವುದು ತಿರುಗರ ಕಲ್ಲು ಹೊತ್ತೆ ಏನು ಐಶ್ವರ್ಯ ಒಮ್ಮನೆ ಇಲ್ಲಿಂದ ಹೋಗುವಂತವನಾಗು ಇಲ್ಲದಿದ್ದರೆ ಈ ಬಾಳವನ್ನು ಬಿಟ್ಟು ನಿಲ್ಲ ಮೂರ್ಖ ಲಕ್ಷ್ಮಣ ನೀವೇ ಬಲವಂತವರಾದರೆ ಹಿಂದಕ್ಕೆ ಸೆರೆಯಲ್ಲಿ ಬಿದ್ದು ಅವನು ಎತ್ತಿ ಹಾಕಿದ ಕೂಳು ತಿಂದಿರೆ ಬ್ರಹ್ಮನು ನಿಮ್ಮವನೆಂದು ಹಾಮಿನಿಂದ ಬರುವುದಿಲ್ಲ ಬ್ರಹ್ಮನು ನಿಮ್ಮವನೆಂದು ಹಾಮಿನಿಂದ ಬರುವುದಿಲ್ಲ ಆತನು ನಿಮ್ಮವನಾದರೆ ನಿಮ್ಮ ಸೋದ ವ್ಯಕ್ತಿಯಾದ ಸೂರ ಪಲ್ಲಕ್ಕಿ ಮಳೆ ಮೂಗು ಏಕೆ ತೆಗೆಯಲಿಲ್ಲ ತಡ ಮಾಡದೆ ಇಂತಕ್ಕೆ ನಿಲ್ಲದೆ ಹುಲ್ಲ ಸೌಮಿತ್ರೆ ತೆರೆಯಲಾದ ಲಕ್ಷ್ಮಣನೇ ಕೇಳೋ ನಿನಗೆ ಪರವಾಗಿತನಾಗುವುದಕ್ಕೆ ನಿನ್ನ ಇಷ್ಟ ಎಲ್ಲ ಮನೆಯ ದೇವರನ್ನು ನೆನೆಯುವಂತವನಾಗು ಎಂದು ಅನುಭವ ಕಲಿಸಿದ ನನ್ನ ಹತ್ತಿರವಿದೆ ನಿಮ್ಮ ಮನೆ ಹೊತ್ತು ವಿಭೀಷಣನನ್ನು ದೇಶಾಂತರ ನಿಮ್ಮ ಸಂಗಡ ಬಂದಿರುವ ಕವಿಗಳನ್ನು ಕಾಂತರಗಳು ದೇವಿಸಿ ಬದುಕಿಸಿಕೊಂಡಂತೆ ಮಾಡುವೆನು ನನ್ನ ಅರ್ಥ ಕ್ಷಣದಲ್ಲಿ ಯಾವಾಗ ಗಟ್ಟಿ ಹಾಕುತ್ತೇನೆ ಮೂರ್ಖ ವಿದ್ಯಕ್ಕೆ ನಿಲ್ಲುವಂತವನು ತಮ್ಮ ಲಕ್ಷ್ಮಣ ನಿನ್ನ ಶೌರ್ಯ ಸಾಮರ್ಥ್ಯ ಚತುರನೆ ಒಮ್ಮೆಯಾದರೂ ನಿನ್ನ ಸೋರುವಿಗೆ ತಿಳಿಸಿದೀಯಾ ತಮ್ಮ ಲಕ್ಷ್ಮಣ ನನ್ನನ್ನು ಅಗಲಿ ನೀನೆಲ್ಲಿಗೆ ಹೋದೆ ಒಮ್ಮೆಯಾದರೂ ನನ್ನ ತೊಡೆಯ ಮೇಲೆ ಕುಳಿತುಕೊಂಡು ಒಂದು ಮುದ್ದು ಮಾತನಾದರೂ ಆಡಬಾರದೆ ತಮ್ಮ ಲಕ್ಷ್ಮಣ ಆ ಇಂದ್ರಾರಿಯ ಕಪಟ ಇಂದ್ರಾರಿಯ ಕೈಯಲ್ಲಿ ಹಸು ನೀಗಿದೆಯಾ ತಮ್ಮ ಲಕ್ಷ್ಮಣ ನಮ್ಮ ಮಧ್ಯದಲ್ಲಿ ಬಂದು ನಿಂತ ಆ ವಿಭೀಷಣನಿಗೆ ಕಣ್ಣು ಕಟ್ಟಿ ಕೈ ಬಿಟ್ಟಂತೆ ಆಯಿತಲ್ಲ ರಾವಣನನ್ನು ಸಂವರಿಸಿ ಸೀತೆಯನ್ನು ತರುವ ಪಂಥವನ್ನು ಮಾಡಿ ಯಾರ ಕೈಯಲ್ಲಿ ಒಪ್ಪಿಸಿ ಹೋದೆ ತಮ್ಮ ಲಕ್ಷ್ಮಣ ನೀನು ರಾವಣನನ್ನು ಸಂವರಿಸಬೇಕೆಂದು ಯುದ್ಧಕ್ಕೆ ಹೋದಲ್ಲಿ ನಿನ್ನ ಪ್ರಾಣವೂ ಹೋಯಿತಲ್ಲ ನಾನು ಇದ್ದು ಸ್ವಾರ್ಥಕವಾಗಲಿಲ್ಲವಲ್ಲ ಈ ಲೋಕದಲ್ಲಿ ನಾನು ಭಾಷಕ್ಕೆ ಗುರಿ ಆಡಿರಲ್ಲ ತಮ್ಮ ಲಕ್ಷ್ಮಣ ತಮ್ಮನೇ ತಮ್ಮ ಲಕ್ಷ್ಮಣ ನಿನ್ನನ್ನು ಬಿಟ್ಟು ಅಮ್ಮ ಲಕ್ಷ್ಮಣ ನಿನ್ನನ್ನೊಬ್ಬನೇ ಬಿಟ್ಟು ನಾನು ಅಯೋಧ್ಯಕ್ಕೆ ಹೋದರೆ ಅಲ್ಲಿ ಜನರಿಗೆ ಹೇಗೆ ಮುಖವನ್ನು ತೋರಿಸಲಿ ಅಮ್ಮನವರ ಸೌಮಿತ್ರಾದೇವಿ ಕೇಳಿದರೆ ಅವರಿಗೆ ನಾನು ಏನು ಹೇಳಲಿ ಆಕೆಯ ಮನಸ್ಸಿನ ದೋಷವು ಎಲ್ಲ ಮೇಲೆ ಪ್ರಾಪ್ತಿ ಆಯಿಲ್ಲ ಆ ಹೀನ ಗುಣದವಳಾದ ಕೈಕೆಯ ಹರಿಕಿಳಿ ಕೈಗೂಡಿದಂತಾಯ್ತಲ್ಲ
ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಬಂದು ಲಂಕೆಗೆ ಮುತ್ತಿಗೆಯನ್ನು ಹಾಕಿ ರಾವಣ ವಂಶವನ್ನು ನಿರ್ಮಾಣ ಮಾಡಬೇಕೆಂದು ಇಲ್ಲಿಗೆ ಬಂದು ಜಾಗ್ರತೆಯಿಂದ ಜಾನಕಿಯನ್ನು ಕರೆದುಕೊಂಡು ಹೋಗಬೇಕೆಂದು ಬಂದು ಇಲ್ಲಿ ನಿನ್ನನ್ನು ಕರೆದುಕೊಂಡಿರಲ್ಲ. ಹೇ ತಮ್ಮ ಲಕ್ಷ್ಮಣ, ಸಂತೋಷದ ಶಾರೀರಿಕ ಸಮುದ್ರವೂ ಬತ್ತಿ ಹೋಗಿ ಅದರ ಅಗ್ನಿಯೂ ಉತ್ಪತ್ತಿಯಾಯಿತಲ್ಲ ತಮ್ಮ ಲಕ್ಷ್ಮಣ. ಹೇ ತಮ್ಮ ಲಕ್ಷ್ಮಣ, ನಾನಿನ್ನು ಇದ್ದು ಫಲವೇನು? ನಾನು ಬದುಕಿ ಫಲವೇನು? ಇದೇ ಸಮುದ್ರದಲ್ಲಿ ಹಾರಿ ಪ್ರಾಣವನ್ನು ಕಳೆದುಕೊಳ್ಳುವ ಶಂಭು ಶಂಕರ ಪರಮೇಶ್ವರ. ಭಕ್ತನಾದ ಎಲ್ಲನ್ನು ಮರೆತು ಬಿಟ್ಟೆ. ಭಕ್ತನಾದ ಎಲ್ಲನ್ನು ಮರೆತು ಬಿಟ್ಟೆಯ ಮೊರೆಯತ್ತಿ ಎಲ್ಲನ್ನು ರಕ್ಷಿಸಬಯ್ಯ ಬಾರಯ್ಯ ಶ್ರೀರಾಮಚಂದ್ರನೇ ಆದಿನಾರಾಯಣ. ಇನ್ನ ಮೇಲೆ ನಾನು ಯಾರನ್ನ ಮೊರೆ ಹೋಗಬೇಕು? ಶರಣು ಬಂದವರನ್ನು ಕಾಯಬೇಕೆಂಬುದನ್ನು ಈಗ ಸದ್ಯಕ್ಕೆ ದುಃಖವನ್ನು ಧೈರ್ಯವನ್ನು ತಾಳಿಕೊಳ್ಳಬಾರದೆ ದೇವನೇ ಆದಿನಾರಾಯಣ. ಸತ್ಯಶರಣವಾದ ವಿಭೀಷಣವೇ ಕೇಳು. ಇನ್ನು ಮುಂದೆ ಇದಕ್ಕೆ ಏನಾದರೂ ಆಲೋಚನೆ ಇದ್ದರೆ ಅದನ್ನು ಹೇಳುವುದೊಳಗಪ್ಪ ಸತ್ಯಶರಣವಾದ ವಿಭೀಷಣನೇ. ಹೇ ಆದಿನಾರಾಯಣನಾದ ಶ್ರೀರಾಮಚಂದ್ರನೇ ಕೇಳು. ಈ ವೇಳೆಯಲ್ಲಿ ಚಂದ್ರನು ರಾಹುವಿನ ಮುಖದಲ್ಲಿ ಸಿಕ್ಕು ಕಪ್ಪಾದಂತೆ ಗಪ್ಪಾಗಿ ಚಂದ್ರನು ಪ್ರಕಟವಾಗಿ ಪ್ರಕಾಶಿಸುವಂತೆ ತಮ್ಮ ಅನುಜರು ಮತ್ತೆ ಜೀವಿಸುವಂತೆ ಇನ್ನು ಬೆಳಗಾಗುವುದಕ್ಕೆ 7 ಗಂಟೆ. ಬೆಳಗಾದ ಮೇಲೆ ಒಬ್ಬರು ಉಳಿಯುವುದಿಲ್ಲ. ಶುಕ್ರವಾದಿ ಕವಿಗಳೆಲ್ಲ ಭೂಮಿಯ ಮೇಲೆ ಶುಕ್ರವಾದಿ ಕವಿಗಳೆಲ್ಲ ಭೂಮಿಯ ಮೇಲೆ ವಜ್ರ ಶರೀರವುಳ್ಳ ಜಾಮವಂತರು ಹನುಮಂತನು ತಮ್ಮನ್ನು ಹುಡುಕುತ್ತಾ ಹೊರಡುತ್ತಾ ಅತ್ತ ಕೈಗೊಳ್ಳೆಯ ಮಹಾಜ್ಞಾನಿಯಾದ ಜಾಮವಂತನು ಸೂಚಿಸಿದಂತೆ ಚಂದ್ರಜೋಳ ಪರ್ವತಕ್ಕೆ ತಮ್ಮ ಸೇವಕರಾದ ಹನುಮಂತನನ್ನು ಕೊಟ್ಟು ಕಳಿಸಿ ಅಲ್ಲಿವೆ ಜನೌಷಧಿಗಳು. ಅವು ಯಾವ್ಯಾವ? ಸಂಧಾನ ಕರ್ಣಿ, ವಿಶಲ್ಯ ಕರ್ಣಿ, ಸುವರ್ಣ ಕರ್ಣಿ, ಸಂಜೀವಿನಿ ಮುಂತಾದ ಔಷಧಗಳನ್ನು ಬೇಗನೆ ತಡಮಾಡಲು ತರಿಸಿಕೊಳ್ಳಯ್ಯ ದೇವಾದಿ ದೇವರೇ ಆದಿನಾರಾಯಣನೇ. ವಿಭೀಷಣನು ಹೇಳಿದ ಮಾತುಗಳನ್ನು ಕೇಳಿದೆಯಾ? ಇಂದಿನ ದಿವಸದಲ್ಲಿ ನೀನು ಚಂದ್ರನೋಡ ಪರ್ವತಕ್ಕೆ ಹೋಗಿ ಆಚೆಗೆ ಆ ಸಂಜೀವಿನಿ ಔಷಧಿಗಳನ್ನು ಬೆಳಗಾಗುವುದರಲ್ಲಿ ಜಾಂಬವಂತರು ವಿಭೀಷಣರು ಹೇಳಿದ ಪ್ರಕಾರವಾಗಿ ತೆಗೆದುಕೊಂಡು ಬರುವಂತ ಆ ವೀರನಾದ ಹನುಮಂತನೇ. ಹೇ ಶ್ರೀರಾಮಚಂದ್ರ ದೇವರೇ, ಏನೂ ಚಿಂತೆ ಇಲ್ಲ. ಆ ಚಂದ್ರದೋಳ ಪರ್ವತವನ್ನು ದಿಕ್ಕನ್ನು ತೋರಿಸಿದ ಆ ಶ್ರೀರಾಮಚಂದ್ರ ದೇವರೇ. ಹೇ ವೀರರು, ವೀರ ಭಾರಿ ವೀರನಾದ ಹನುಮಂತನೇ ಕೇಳು. ಈಗ ಮೊದಲು ನೀನು ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿಂದ ದಾಟಿ ಚಂದ್ರಗುರು ಪರ್ವತವೂ ಇರಬಹುದು. ಆ 2 ಪರ್ವತದ ನಡುವೆ ವೃಷಭ ಪರ್ವತವೂ ಇರಬಹುದು. ಅಲ್ಲಿ ಈ ಅಮೃತ ಸಂಜೀವಿ ಔಷಧಿಗಳನ್ನು ಸಿಗುವುದು. ಹೋಗಿ ಬರುವಂತ ವೀರನಾದ ಹನುಮಂತನೇ ಧೈರ್ಯ ಸಾಧನೆ. ಹೇ ಶ್ರೀರಾಮಚಂದ್ರ ದೇವರೇ, ತಡ ಮಾಡದಪ್ಪಣೆಯನ್ನು ಕೊಡುವಂತವರಾಗಲೇ ದೇವಾದಿ ದೇವನೇ ಆದಿನಾರಾಯಣ. ಹೇ ಅಂಜನೇಶ್ವರನಾದ ಹನುಮಂತನೇ, ನಿನಗೆ ಒಳ್ಳೆಯದಾಗಲಿ. ಹೋಗಿ ಬರುವಂತ ಅಂಜನೇಶ್ವರ ಹನುಮಂತನೇ ಬರುವಂತನೇ. ಜೈ ಶ್ರೀರಾಮ.
ಕಾಲ ವಿಳಂಬವಾಗುವುದನ್ನು ತಿಳು. ಈ ಕನ್ಯಾದೋಳ ಪರ್ವತವನ್ನು ಎಂದು ಬಾಲಿನಿಂದ ಕಿತ್ತಿ ಸುತ್ತಿಕೊಂಡು ತನ್ನಿಂದ ತಂದಿದ್ದೇನೆ. ಇದನ್ನು ತಾವೇ ನೋಡಿಕೊಂಡು ಲಕ್ಷ್ಮಣನು ಎಬ್ಬಸಂತವರಾಗಲಿ ಶ್ರೀರಾಮಚಂದ್ರ ದೇವರು. ಹೇ ಅಂಜನೇ ಸುಂದರವಾದ ಹನುಮಂತನೇ, ಈ ಔಷಧಿಗಳನ್ನು ನಾನೇ ಹುಡುಕಿಕೊಳ್ಳುತ್ತೇನೆ. ಏನೂ ಚಿಂತಿಲ್ಲ. ಲಕ್ಷ್ಮಣನನ್ನು ಎಬ್ಬಿಸುತ್ತೇನೆ. ಲಕ್ಷ್ಮಣನೇ ಹೇಳುವಂತವನು ಲಕ್ಷ್ಮಣನೇ ಹೇಳುವಂತವನು. ಅಣ್ಣನಾದ ಶ್ರೀರಾಮಚಂದ್ರ ದೇವರೇ, ಈ ವೇಳೆಯಲ್ಲಿ ವೈರಿಯು ಶಾಂತಿಯನ್ನು ಹೊಂದುತ್ತಾ ಕುಳಿತರೆ ವೈರಿಯ ಕೈ ಬೇರಾಗುವುದು ಮತ್ತು ಅವರು ನಮ್ಮ ಮೇಲೆ ಏರಿ ಬರುವರು. ಇದೇ ವೇಳೆಯಲ್ಲಿ ವೀರಾಭ್ಯನವನ್ನು ಬೆಳೆಸಿದರೆ ವೈರಿಯ ನಾಶವನ್ನು ಮತ್ತು ಇದೇ ವೇಳೆಯಲ್ಲಿ ನೀವು ಹಿಂದಿನ ದುಃಖವನ್ನು ಮರೆತು ನನಗೆ ಸಂತೋಷದಿಂದ ಯುದ್ಧಕ್ಕೆ ಅಪ್ಪಣೆಯನ್ನು ಕೊಟ್ಟರೆ ಎದುರಾದ ರಾಕ್ಷಸರನ್ನು ಗೆದ್ದು ಜಯವನ್ನು ತರುವೆನು. ಅಲ್ಲ ಕಾರ್ಯ ಲಕ್ಷ್ಮಣನೇ ಹೇಳುವಂತವನು. ನೀನು ಸ್ವಲ್ಪ ಸಮಾಧಾನವನ್ನು ತೆಗೆದುಕೋ, ಶಾಂತಿಯನ್ನು ತೆಗೆದುಕೊಳ್ಳುವಂತವನು. ಇಂದಿನ ಸಮರದಲ್ಲಿ ಆ ಇಂದ್ರಾಣಿಯು ಒಬ್ಬೊಬ್ಬಿ ಜಂಬ ಕತ್ತಿ ನಮ್ಮ ಮೇಲೆ ಏರಿ ಬಿರುನುಡಿಗಳನ್ನು ಆಡುತ್ತಾ ಬರುತ್ತಿರುವನು. ಈಗ ನಾನು ಸಮರದ ಹೆಜ್ಜೆಯನ್ನು ಹೂಡುವೆನು. ಆ ಇಂದ್ರಾಣಿಯ ಖರೀದನವನ್ನು ನೋಡಿ ಬಿಡುವೆನು. ಹೇ ಅಂಗದ ವೀರ ಎಲ್ಲ ಕಪಿ ವೀರ ನಾಯಕರೇ, ಬೇಗನೆ ಯುದ್ಧಕ್ಕೆ ಸಿದ್ಧವಾಗಿದೆಯ ಎಂದ ವೀರರೇ ಆಜ್ಞಾಧಾರಕರೇ. ಅದು ಏನೆಂದರೆ ಸೀತೆಯ ದೇಹತ್ಯವನ್ನು ಮಾಯದ ಸ್ಥಿತಿಯನ್ನು ಮಾಡಿ ಆ ಕೋಟೆಯ ಎದುರಿಗೆ ಎಳೆದು ತಂದು ಅವಳ ಶಿರವನ್ನು ಕತ್ತರಿಸಿ ಮಾಯವನ್ನು ಮಾಡುವುದು. ಹೌದು, ಕೋಟೆಗೆ ಮೋಸ ಮಾಡಿ ಧರಣಿಯ ಮೇಲೆ ಬಿಡುವುದು. ನನ್ನ ಚಮತ್ಕಾರವನ್ನು ನೋಡುವಂತವನಾದರೆ ಮಾಡುತ್ತಾರೆ. ನಮ್ಮ ಕಕ್ಕೆಯ ಪ್ರಾಣವನ್ನು ಹೋಯಿತು. ಇಲ್ಲಿಂದ ಮತ್ತೇನು ಕೇಳಿ ಆಗುವುದು ಏನೋ. ಆದ ಕಾರಣ ಈಗ ಈ ಕಣ್ಗಳಿಂದ ನಿನ್ನ ಶಿರವನ್ನು ಹರಿಯುತ್ತೇನೆ. ನೋಡುವಂತವಳಾದರೆ ನೀನೇ ಜಪ್ತೇಳಿ. ಅಯ್ಯೋ ಎನ್ನ ವಾರ್ಗೆ ಆ ಹೆಣ್ಣು ಮಕ್ಕಳು ಹರಂತ ತಾಯಿ ಈ ದೊರ ಮಾಡಿದ ನಿಷ್ಠ ನಿದ್ದೆ ನಿನ್ನವನೆಂದು ನೋಡಿದ್ರ ಈ ದೃಷ್ಟ ಕಾಯೋ ನಿಮ್ಮ ಮನಸ್ಸಿಗೆ ಸರಿಯಾಗಿ ಕಾಣುತ್ತಿದೆ.
ನಿಷ್ಠ ನೀತಿಯನ್ನ ಸ್ಥಿರವನ್ನು ಕಡಿದು ಕೈಯಲ್ಲಿ ಖಡ್ಗವನ್ನು ಹಿಡಿದಿರುವನು. ಇನ್ನು ಯಾಗ ಮಾಡದೆ ಯಾವ ತಾಯಿ ಹಾ ಪ್ರೀತಿಯಿಂದ ಹಾ ನಿನ್ನ ಒಡೆಯನಾದ ಕಡಲೆ ನಿನ್ನ ಒಡೆಯನಾದ ಕಡಲೆ ಹಾ ಇಂಥ ಘಾತಕ್ಕೆ ಗುರಿಯಾದ ಹಾ ಏನು ಮೊದಲೇ ಎನ್ನ ಪ್ರಕಾರಿಗೆ ಋಣಾಧಿಪತನಾಗಿದ್ದೇನೆ. ಹಾ ಎನ್ನ ಅರಸನನ್ನು ನಿನಗೆ ಒಪ್ಪಿಸಿ ಸಮೃದ್ಧವನ್ನು ಪಡೆದ ಹಾ ಮಾತು ಬಿಟ್ಟ ಘಾತಕರನ್ನು ನಿನ್ನ ಜೊತೆಯಲ್ಲಿ ಕರೆದ ಹಾ ಈ ಘಾಟಿಯೊಳಗೆ ನಾಯಿಗಳಂತೆ ಹಾ ಮಾತಿಗೆ ಕೋತಿಯನ್ನು ಜನಕ್ಕೆ ಹಾ ಅಯ್ಯೋ ಮಾತು ಈ ವೇಳೆ ಯಾತಕ್ಕೆ ಸುಮ್ಮನೆ ಈ ವೇಳೆಯಲ್ಲಿ ಎಲ್ಲಿ ಹೋಯ್ತು ನಿಮ್ಮ ಸುಡುತ್ತ ನಿಮ್ಮಂತ ವಿಶ್ವಾಸಘಾತಕರನ್ನು ನಂಬಿ ನಾನು ಮೋಸ ಹೋದೆನು. ಸೀತೆ ಬಂಧನ ಘೋಷಿಸುವ ಮಾತು ನೀವು ಮಹಾರಾಜರು ಇರುವಂತರಲ್ಲ. ಈ ವೇಳೆಯಲ್ಲಿ ತುರಳ ಇಂದ್ರನ ಕೈಯಲ್ಲಿ ಸಿಕ್ಕು ಎನ್ನ ಪ್ರಾಣ ಹೋಗುವ ಸಮಯ ಬಂದಿರೋದಲ್ಲ. ಅಯ್ಯೋ ರಾಮ ರಾಮ, ಇನ್ನು ಯಾರು ಮಾಡಲಯ್ಯ ಶಂಕರ ಪರಮೇಶ್ವರ. ನೀನು ಎಷ್ಟು ಪಕ್ವಾಟ ಮಾಡಿ ತಿಳಿದಿದರೋ ನಿನ್ನನ್ನು ಬಿಡುವುದಿಲ್ಲ. ಇಗೋ ಈ ಖಡ್ಗದಿಂದ ನಿನ್ನ ಎಲೆಯ ಗುಂಡಿಗೆ ರಾಕ್ಷಸರಿಗೆ ಹಬ್ಬೂಟವನ್ನು ಮಾಡಿ ಕೋತಿಯಾದ ಮಾರುತಿ ಯಾತಕ್ಕೆ ಸೊಪ್ಪನ ಕೊಡುತ್ತಿದ್ದೇವೋ ನಿನ್ನ ಎದುರಿಗೆ ನಿನ್ನ ಮಾತಿನ ಸರವನ್ನು ಹರಿಯುತ್ತೇನೆ. ಕಪಟವನ್ನು ಒಳಗೆ ತೀರಿಸಿಕೊಳ್ಳುತ್ತೇನೆ. ನೋಡುವಂತವರನ್ನು ಏನು ಚಿಂತನೆ ಮಾಡುತ್ತಾರೆ. ಅಯ್ಯೋ ಎನ್ನ ಕಡಲ ಶಿವನ ಮಡಲಿಯಾದ ಹಳ್ಳಮ್ಮನೆ ಮಗನು ಕೋದೆಯಲ್ಲ. ಆ ಕುಡಗ ಕೊಡಪ್ಪನ ಮಗನಾದವು ಎಂದಾದೆವು ನಿನ್ನ ಶಿರವನ್ನು ಹರಿಯುವಾಗ ಏನೆಂದು ನುಡಿದಮ್ಮ ಆ ಜನನೆ. ನಿನ್ನ ಸಡಗರ ನೋಡುವ ಎನ್ನ ಎರಡು ನೆನಪು ಕುಚಿತು ಭೂಮಿಗೆ ತಿರುಗಿವೆ. ಅಮ್ಮ ತಾಯಿ ಎನ್ನ ಕೂಡ ಒಂದು ಮುತ್ತು ಮಾತಾಡಿ ಹೇಳಮ್ಮ ಆ ಜನನೆ. ಅಯ್ಯೋ ರಾಮ ರಾಮ, ಇನ್ನು ಏನು ಮಾಡಬೇಕು. ಈ ದುಷ್ಟ ಮಾಡಿದ ಕಪಟ ಕರ್ತವನ್ನು ಕಂಡು ನನಗೆ ಮಿತಿ ಮೀರಿದ ಕೋಪ ಬರುವುದು. ಎನ್ನ ಬುದ್ಧಿ ಶಕ್ತಿ ಎಲ್ಲ ಅಡಗಿ ಹೋಗಿ ತಡ ಮಾಡದೆ ಆ ಶ್ರೀರಾಮನ ಬಳಿಗೆ ಹೋಗಿ ವರ್ತಮಾನವನ್ನು ಹೇಳಲು ನಡೆಯುವಂತವನಾಗ ಸಾರದು. ಏನು ಚಿಂತಿಲ್ಲ, ನಡೆಯುತ್ತಿದೆ. ಮನದಲ್ಲಿ ಈಗ ಅವನ ರಬ್ಬಸದ ಧ್ವನಿಯು ಕೇಳುತ್ತಡದು. ಸಾರಥಿ, ಅಲ್ಲಿ ಆ ಮನದೊಳಗೆ ಏನಾಗಿರುವುದೋ ಆ ವಾರ್ತೆಯನ್ನು ತಿಳಿದುಕೊಂಡು ಬರುವಂತನಾಗ ಈ ಸಾರಥಿ ಅತಿ ಜಾಗೃತಿ. ಶ್ರೀರಾಮಚಂದ್ರ ದೇವರೇ, ಈ ಹೊತ್ತಿನ ಸಮರದಲ್ಲಿ ಆ ದುರುಳಾದ ಇಂದ್ರಾದೇವು ತಮ್ಮ ಅರ್ಧಾಂಗಿಯಾದ ಸೀತಾದೇವಿಯನ್ನು ತಮ್ಮ ಸೀತಾದೇವನ ವಿಭೀಷಣನು ಜಡಿಯನ್ನು ಎತ್ತಿ ಆಕಾಶಕ್ಕೆ ತೋರಿಸಿದ. ಈ ಶಿರವನ್ನು ತಂತ್ರವನ್ನು ನೋಡಿದ ಆ ಶ್ರೀರಾಮಚಂದ್ರ ದೇವರೇ, ಅಯ್ಯೋ ಎನ್ನ ಕಡು ಪ್ರೀತಿಯುಳ್ಳ ಸೀತೆ, ಈ ಅಡವಿಯಲ್ಲಿ ನನ್ನನ್ನು ಕೈ ಬಿಟ್ಟು ಹೋದಿಯಾ? ಹೇ ಸೀತೆ, ಇನ್ನು ಆ ಘಾತಕನಾದ ರಾವಣನು ನಿನ್ನ ಕುತ್ತಿಗೆಯನ್ನೇ ಕೊಯ್ದನೆ. ಅಲ್ಲ
ಶಂಭು ಶಂಕರ ಪರಮೇಶ್ವರ ಎಷ್ಟೆಲ್ಲವೂ ಹೈರಾಣವು ಆ ನಮ್ಮ ಮನತಾಯಿಯಾದ ಆ ಮನತಾಯಿ ದಿಶೆಯಿಂದಲೇ ಆಯಿತಲ್ಲ. ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಬಂದು ಅಡವಿಯಲ್ಲಿ ತಿರುಗಾಡಿ ಬಾಯಾರಿಕೆ ಆಗುವ ಪರಿಸ್ಥಿತಿಯೂ ಬಂದಿತ್ತಲ್ಲ. ಹೇ ತಮ್ಮ ಲಕ್ಷ್ಮಣ, ಎಂದು ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಈ ವಾರ್ತೆಯನ್ನು ಎಲ್ಲ ಅಯೋಧ್ಯಕ್ಕೆ ಹೋಗಿ ತಿಳಿಸಿ ಅಲ್ಲಿ ನೀನು ಬಂದು ಬಾಂಧವರಿಂದ ಕೂಡಿಕೊಂಡು ರಾಜ್ಯವನ್ನು ಆಳುವಂತ ಹೋಗಪ್ಪ ತಮ್ಮ ಲಕ್ಷ್ಮಣ. ಹೇ ಶ್ರೀರಾಮಚಂದ್ರ ದೇವರೇ, ಈ ವೇಳೆಯಲ್ಲಿ ಶಾಂತಿ ಸೇರಣಿ ಬಂದತ್ತ ಕುಳಿತರೆ ಅಯ್ಯೋ ಶಿವ ನಾಗಶೇಷನಿ, ನಿನ್ನೆಯವರನ್ನು ಕಳೆದುಕೊಂಡು ನಾನು ಹೇಗಿರಬೇಕು? ಹೇ ಅಣ್ಣ ಶ್ರೀರಾಮಚಂದ್ರ ದೇವರೇ, ಇದಕ್ಕೆ ಒಂದು ರಾವಣನು ಕೂಡ ಕಾರಣ ಮಾಡಬೇಕೆಂದು ಹೇಳಿದ್ದಾರೆ. ಆ ಜನ ಜಾಂಬುಕಿಯು ತಮ್ಮ ಕಣ್ಣು ಮುಂದೆ ಮಣ್ಣು ಪಾಲಾಗಿ ಹೋದರೆ ಕಡವಲ ಬೀಜದ ಅಳಿಯು ಮರಿಸುತ್ತಾನೆ. ಆ ಜಗದಂಬರವರ ಮುಂದೆ ನಮ್ಮ ಇರುವರ ಪ್ರಾಣ ಹೋಗಲಿ, ಇಲ್ಲವಾದರೆ ನಿಮ್ಮ ಕೈಯಿಂದಲೇ ನನ್ನ ಕುತ್ತಿಗೆಯನ್ನು ಕೊಯ್ದು ಬಿಡುವಂತವನಾಗುವ ಅನ್ನ ಪ್ರಚಂಡ ಲಕ್ಷ್ಮಣರೇ ಕೇಳಿ, ನೀವು ಮಾಡುವ ಈ ಕಾರ್ಯಕ್ಕೆ ಭೂಮಂಡಲದ ಜನರು ತಿಳಿದು ಖಡ್ಗವನ್ನು ಬಿಡುವುದು ನ್ಯಾಯವಲ್ಲ. ಈಗ ಈ ರುಂಡವು ತಮ್ಮ ಸೀತೆಯನ್ನು ತಿಳಿದುಕೊಂಡಿರುವುದ ನಿಮ್ಮ ಸೀತೆಯು ಅಶೋಕವನದಲ್ಲಿ ಸುರಕ್ಷಿತವಾಗಿರುವುದು. ಈ ಮಾತು ಸುಳ್ಳಾದರೆ ನಾನು ನಿಮ್ಮ ಭಕ್ತನಲ್ಲ. ಬೇಕಾದರೆ ನಿಮ್ಮ ಸೇವಾಗಳಾದ ಹನುಮಂತನನ್ನು ಕೊಟ್ಟು ಕಳಿಸಿ ತಿಳಿದುಕೊಳ್ಳಯ್ಯ ದೇವಾದಿ ದೇವರಿಗೆ ಆದಿನಾರಾಯಣ. ಹೇ ಸುಜ್ಞಾನಿಯಾದ ವಿಷಯನೇ, ನೀನಾಡುವ ಮಾತನ್ನು ಆಶ್ಚರ್ಯವಾಗಿದೆ. ಏಕೆಂದರೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ಇದು ಗಾದೆಯ ಮಾತಿರುವುದು. ನೀವು ಹೇಳಿದಂತೆ ನನ್ನ ಹನುಮಂತನನ್ನು ಕಳಿಸಿ ಆ ಅಶೋಕವನಕ್ಕೆ ಕಳಿಸಿಕೊಡುತ್ತೇನೆ. ಕಲ್ಯಾಣ ವಿಷಯನೇ. ಹೇ ಹನುಮಂತನೇ, ಹೇ ಶ್ರೀರಾಮಚಂದ್ರ ವಿಭೀಷಣನು ಹೇಳಿದ ಮಾತು ಕೇಳಿದೆಯಾ? ನೀನು ಈಗ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಕಂಡು ಅವಳ ನುಡಿಯ ಮಾತನಾಡಿಸಿ ಅಲ್ಲಿಯ ವರ್ತಮಾನವನ್ನು ತಿಳಿದುಕೊಂಡು ನಮ್ಮ ಎಲ್ಲ ಕುಶಲ ವಾರ್ತೆಗಳನ್ನು ಆಕೆಗೆ ತಿಳಿಸಿ ಬರುವಂತನಾಗಪ್ಪ ಹನುಮಂತನೇ ಗುಣವಂತನೇ. ಹೇ ಶ್ರೀರಾಮಚಂದ್ರ ದೇವರೇ, ಬೇಗನೆ ಅಶೋಕವನಕ್ಕೆ ಹೋಗಿ ಅಲ್ಲಿದ್ದ ವರ್ತಮಾನವನ್ನು ತಿಳಿದುಕೊಂಡು ಬರುತ್ತೇನೆ. ನನ್ನ ಮಹಾಲಕ್ಷ್ಮಣನ್ನು ಕೊಡುವಂತವನಾಗಿದೆ ಆ ಶ್ರೀರಾಮಚಂದ್ರ ದೇವರಿಗೆ ಆಶೀರ್ವಾದವಾಗಿ ಹೋಗಿ ಬರೆಯುವ ವೀರನಾದ ಹನುಮಂತನೇ. ಸಾರಥಿ, ಈ ಕೋತಿ ಎದುರಿಗೆ ಮಾಯನ ಸೀತೆಯನ್ನು ಮಾಡಿ ಅವಳ ಸ್ಥಿರವನ್ನು ಹರಿದು ಮಾಯವನ್ನು ಮಾಡಿದನು. ಇನ್ನು ಮೇಲೆ ಆ ರಾಮನ ರೂಪದಂತೆ ಒಂದು ರಾಮನನ್ನು ಮಾಡಿ ಈ ಸೀತೆಯ ಎದುರಿಗೆ ಅವರ ಕೋಣವನ್ನು ಮುರಿದು ತೋರಿಸುತ್ತೇನೆ. ಕೋಣವಂತವನಾಗಲೈ ಸಾರಥಿ. ಏನು ಚಿಂತಿಲ್ಲ, ನೋಡುತ್ತೇನೆ. ಮಾಡಿ ಎನ್ನ ಕೈಯಲ್ಲಿ ಸಿಕ್ಕಿರುವುದು ಮುಂಚಿತವಾಗಿ ಅವನ ಸಂಕಟ ನಡೆಯುವಂತವಳಾಗಲೈ ಸ್ತ್ರೀಯಳೆ. ಅಯ್ಯೋ ದೈವಗಳಿರ, ಕೈಕಮ್ಮನ ವಚನ ಕೈಗೂಡಿ ಬಂತಲ್ಲ, ಎನ್ನ ಮಂಗಲ ಸೂತ್ರವು ವ್ಯರ್ಥವಾಯಿತಲ್ಲ. ಆ ದುರುಳ ಇಂದ್ರಾಣಿಯು ಪ್ರತ್ಯಕ್ಷವಾಗಿ ಎನ್ನ ಪತಿಯರಿಂದ ಕಡಿದು ಬಿಟ್ಟನಲ್ಲ. ಇನ್ನು ನಾನು ಹೇಗೆ ಈ ದುಷ್ಟನಾದ ಕಪಟ ಕರ್ತವನ್ನು ಕಂಡು ಎನಗೆ ಮಿತಿ ಮೀರೇ ಕೋಪ ಬರುವ. ಇರಲಿ ಇತ್ತ ಕಡೆ ಶ್ರೀರಾಮಚಂದ್ರನು ದುಃಖ ಸಾಗರದಲ್ಲಿ ಎನ್ನ ದಾರಿಯನ್ನು ಕಾವುತ್ತಾ ಕುಳಿತರು. ಇತ್ತ ಕಡೆ ಸೀತಾದೇವಿಯನ್ನು ದುಃಖ ಸಾಗರದಲ್ಲಿ ಬಿದ್ದು ಪ್ರಾಣವನ್ನು ಕುಲಕ್ಕೆ ಸಿದ್ಧನಾಗಿರುವುದು. ಇನ್ನು ಮೊದಲೇ ಸೀತಾದೇವಿಯನ್ನು ಶಾಂತಪಡಿಸಿ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗುತ್ತೇನೆ. ಅಮ್ಮ ತಾಯಮ್ಮ, ನಿಮ್ಮ ತಮ್ಮ ಪಾದಕ್ಕೆ ವಂದಿಸಬೇಕು. ಅಮ್ಮ ತಾಯಮ್ಮ, ಹೇಳು. ಅಮ್ಮ ತಾಯಮ್ಮ, ಆ ದುಷ್ಟ ಮಾಡಿದ ಕಪಟ ಕರ್ತವನ್ನು ಕಂಡು ನಿನ್ನ ನಿಜರೂಪದ ನೆನೆ ಮಾಡಿ ನನಗೆ ಮಂಕು ಬರದಂತೆ ಮಾಡಿದನು. ಈ ದಿವಿಜರನು
ಅದರ ಮರ್ಮವನ್ನು ತಿಳಿಸಿರುವನು. ನಿಮ್ಮ ಸನ್ನಿಧಿಗೆ ಬಂದಿರುವೆನು. ಆದರೆ ನಿಮ್ಮ ಕಡೆಯಿಂದ ಈ ಮುದ್ರಿಕೆ ಉಂಗುರವನ್ನು ಕೊಟ್ಟಿರುವರು. ನಿಮ್ಮ ಕಡೆಯಿಂದ ಏನಾದರೂ ಇದ್ದರೆ ಕೊಡುವಂತವಾಗಮ್ಮ ಜನನೇ ಜಗನ್ಮೋಹಿನಿ. ಅಪ್ಪ ಮಗನೇ ಮಾರುತಿಯೇ, ನೀನು ಆಡಿದ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಈಗ ನೀನು ಕೊಟ್ಟಿರುವ ಈ ಮುದ್ರಿಕೆ ಉಂಗುರವನ್ನೇ ತಿರುಗಿ ನಿನಗೆ ಕೊಡುವೆನು. ಇದನ್ನು ಒಯ್ದು ಎಲ್ಲ ಪ್ರಾಣನಾಥನಿಗೆ ತೋರಿಸಿ ನನ್ನಂತೆ ಅವರನ್ನು ಕೂಡ ಸಂತೋಷಪಡಿಸಪ್ಪ ಮಾರುತಿಯೇ, ಪ್ರೀತಿಯ ಮಗನೇ. ಅಮ್ಮ ಜನನೇ, ನಾನು ಇನ್ನು ಮೇಲೆ ಹೋಗಿ ಬರುತ್ತೇನೆ. ಆಶೀರ್ವಾದವನ್ನು ಮಾಡುವಂತವಾಗಮ್ಮ ಜನ. ಆಗಲಿ ಮಗನೇ, ಹೋಗಿ ಬರುವಂತವನಾಗು. ಮಾಡಿದ ಕಪಟ ಕರ್ತವ್ಯವನ್ನು ಕಂಡು ನನಗೆ ಮಿತಿ ಮೀರಿದ ಕೋಪ ಬರುವುದು. ಇತ್ತ ಕಡೆ ನಿಮ್ಮಂತ ಒಂದು ರಾಮದ ಮಾಯವನ್ನು ಮಾಡಿ ಅಮ್ಮನವರ ಮುಂದೆ ಅದರ ಶಿರವನ್ನು ತೆಗೆದರು. ಅದನ್ನು ಅಮ್ಮನವರನ್ನು ಕಂಡು ದುಃಖಿತರಾದರು. ನಾನು ಅದರ ಶಿರವನ್ನು ತಂದಿರುವುದನ್ನು ನೋಡಿ ಆ ಶ್ರೀರಾಮಚಂದ್ರರಿಗೆ ಬಂತು. ಎಲೈ ಸುಗ್ರೀವಾದ ಈ ನಳ ಜಾಮವಂತಗಳಿಲ್ಲ. ಈಗ ಯುದ್ಧಕ್ಕೆ ಸಿದ್ಧರಾಗಿರಿ. ಈ ಕಾಳಗದ ಅವತಾರವಾದ ಲಕ್ಷ್ಮಣನೇ, ಈಗ ನೀನು ಆ ದ್ರೋಣನ ಇಂದ್ರಾರಿಯ ಶರೀರವನ್ನು ಸೀಳಿ ಬರುವಂತನಾಗಯ್ಯ. ಅನುಜನಾದ ಲಕ್ಷ್ಮಣನೇ, ನನಗೆ ಆಶೀರ್ವಾದವನ್ನು ದಯಪಾಲಿಸುತ್ತೇವ. ಆಶೀರ್ವಾದವೇ ಹೋಗ್ಬರ್ತಾರ. ಹೇ ಲಕ್ಷ್ಮಣ ದೇವರೇ, ಈ ವೇಳೆಯಲ್ಲಿ ಆ ಕೂಲ ಇಂದ್ರಾಳಿಯು ಅಗ್ನಿಸ್ತಂಭವನ್ನು ಮಾಡುವುದು. ನಿಮ್ಮ ಕಪಿ ಬಲ ವೀರ ನಾಯಕರೆಲ್ಲ ಸೇರಿಕೊಂಡು ಆ ಹದಮರ ಕುಂಡವನ್ನು ಕಾಳಗ ಮಾಡಿದರೆ ನಿನಗೆ ನಿನ್ನ ಧನುಷಿನಿಂದ ಇನ್ನೊಮ್ಮೆ ಬ್ರಹ್ಮಸ್ತುರ್ಣವನ್ನು ಹೊಡೆಯುವುದು. ಆ ದುರುಳನ ಶಿರವು ಹರಿಯುವುದು. ಕೇಳಯ್ಯ ಲಕ್ಷ್ಮಣ ದೇವರೇ. ಆಗಲಿ ವಿಭೀಷಣ ಮಹಾರಾಜರೇ, ಹೇಳಿ ವೀರರು ಈ ರಾಮನ ಪಾತ್ರಕ್ಕೆ ಮಾದೇವ ಕಂದಾರಿ ಅವರು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬಾ ಆಭಾರಿಯಾಗಿದೆ. ನಾನು ಅಗ್ನಿಯ ಹೋಮವನ್ನು ತೈಲದಿಂದ ಸಿದ್ಧಪಡಿಸಿ ಆ ಬಂದ ವೀರರನ್ನು ಬದುಕಿಸಿಕೊಂಡು ಹುಡುಗ ರಾಮನ ಸೆರೆ ಹಿಡುವಂತೆ ಮಾಡುವುದು. ಹೌದು, ಏನು ತಡ ಮಾಡದೆ ಅಗ್ನಿಯ ಕುಂಡವನ್ನು ನಿರ್ಮಿಸುವಂತವನಾಗಲೇ ಸಾರಥಿ. ಚಿಂತಿಲ್ಲ ಮಾಡುತ್ತೇನೆ. ಎಲೈ ಕಡಲವನ್ನು ದಾಟಿ ಬಂದ ಮಾನವರೇ, ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದೆ. ಬಾ, ರೈಲಿಗೆ ಬಾ. ನಿನ್ನ ಪರಾಕ್ರಮದ ಪಡಿವಾರದ ಮಾತುಗಳನ್ನು ನಿಮ್ಮ ಅರಮನೆಯ ಸ್ತ್ರೀಯರ ಮುಂದೆ ಹೇಳಬೇಕಂದ್ರೆ ನಮ್ಮಂತ ವೀರರ ಮುಂದೆ ಆಡುವುದು ಕಷ್ಟವಲ್ಲ. ಎಲ್ಲ ಬ್ರಹ್ಮಾಸ್ತ್ರವನ್ನು ನಟ್ಟೆ ನಡುವೆ ಬರುವುದು ಬೋಧೆಯನ್ನು ಮಾಡುವುದು. ಮಾಡಿದ ಮಿದ್ದಕ್ಕೆ ನಿಲ್ಲ ಕೊಲ್ಲ ಬಾಯಿಗೆ ಬಂದಂತೆ ಬಗಳಬೇಡ. ಈ ವೇಳೆಯಲ್ಲಿ ನಿನ್ನ ಶಿರವನ್ನು ಕತ್ತರಿಸದಿದ್ದರೆ ಆ ಶ್ರೀರಾಮಚಂದ್ರ ದೇವರ ಅನುಜನಲ್ಲ ಮತ್ತು ನಿನ್ನ ದಿನ ಕಾರ್ಯವನ್ನು ಮಾಡಲಿಕ್ಕೆ ನಿನ್ನ ತಂದೆಗೆ ಹೇಳಿ ಕಳಿಸಿ. ಮತ್ತು ನೀವೇ ಬರುವಂತವರಾದರೆ ಹಿಂದಕ್ಕೆ ಕಾರ್ತಿಕ ವೀರಾರ್ಜುನರ ಸೆರೆಯಲ್ಲಿ ಅವರು ಎತ್ತಿ ಹಾಕಿದ ಹಿಂದಿರಲು ಆತನು ನಿಮ್ಮವನಾದರೆ ನಿಮ್ಮ ಸೋದರತೆಯಾದ ಸೂರ ಕನ್ನಕ್ಕಿ ಮನೆ ಮೂಗು ಏಕೆ ಜಿಗಿಯಲಿಲ್ಲ. ಆಡದ ಯುದ್ಧಕ್ಕೆ ನಿಲ್ಲದೆ ಮುನ್ನ ಹಾರಿಸಿ ರಾಮನ ಅನುಜನಾದ ಲಕ್ಷ್ಮಣನೇ, ಅಂತ ಭಾಮರರು ನಿಮ್ಮ ಅತ್ತಿಗೆಯನ್ನು ಒತ್ತಿಟ್ಟು ಭಕ್ತರ ವೇಳದಲ್ಲಿ ಕಾಲ ಕಳೆಯುವ ಭಕ್ತರೇ, ವ್ಯರ್ಥವಾಗಿ ಎಲ್ಲ ಕೈಯೊಳಗೆ ಸಿಕ್ಕು ಹೋಗಬೇಡ. ಒಮ್ಮನೆಯಲ್ಲಿಂದ ಹೋಗುವಂತರಾಗಲೇ ಮೂರ್ಖ ಲಕ್ಷ್ಮಣನೇ. ಇದು ಅಲ್ಲದ
ಬ್ರಹ್ಮ ರಕ್ಕಸ ನಿನ್ನ ತಲೆಯನ್ನು ಕುಟ್ಟಿ ಕುಟ್ಟಿ ಆಕಾಶಕ್ಕೆ ಧೂಳು ಮಾಡಿ ಹಾಕ್ಬಿಡಬೇಕು. ರಾಮನ ಕಾರ್ಯಕ್ಕಾಗಿ ಸೃಷ್ಟಿಕರ್ತನ ಅನುಗ್ರಹವನ್ನು ಪಡೆದಿರುವನು. ಈ ಶ್ರೇಷ್ಠವಾದ ನಿನ್ನಲ್ಲಿ ಶ್ರೇಷ್ಠತನವು ಆಗಿದ್ದರೆ ಈ ಶ್ರೇಷ್ಠತನವ ಕಲೆಯಿಂದ ಅಪ್ಪಳಿಸಿ ಬಿಡುತ್ತೇನೆ. ಇದನ್ನು ತಾಳಿಕೊಂಡು ಬಾಳಲೇ ರಕ್ಕಸ. ಮತ್ತೆ ಏನು ಕೆಲವು ಶ್ರೇಷ್ಠ ಹಸ್ತ್ರವನ್ನು ಹೊಡಿ ಎಲ್ಲ ಬ್ರಹ್ಮಾಸ್ತ್ರವು ಎಲ್ಲದೋ ಒಂದು ಒಂದು ಎಲ್ಲ ಬ್ರಹ್ಮಾಸ್ತ್ರವನ್ನು ತುಂಡು ತುಂಡು ಮಾಡಿ ಇಂದ್ರೇಶನ ಭಕ್ತನಾದ ಚಂದ್ರಧರನಿಂದ ವರಗಳನ್ನು ಪಡೆದುಕೊಂಡಂತ ಎನ್ನ ಮೂರ್ಖ ಹೇಳಿ ಎಲ್ಲ ಶಿರವನ್ನು ಈ ಧರಣಿ ಹೇಳುವುದೇ ಹೋದರೆ ಅವಳ ಸೂರ್ಯನ ಬಡದಲ್ಲಿ ಹುಟ್ಟಲಾರದೆ ತಿಳಿಯುತ್ತದೆ. ಮೂರ್ಖ ಜಾಗೃತಿಯಿಂದ ಬಿದ್ದಕ್ಕೆ ನಿಲ್ಲುವಂತವನಾಗ ಹೇಳುವಂತವನಾಗು. ಬಾಯಿಗೆ ಬಂದಂತೆ ಬಗಳಬೇಡ. ನಿನ್ನ ತಂದೆಯಾದ ದಶಕಂಠನನ್ನು ಕೊಲ್ಲುವುದಕ್ಕೆ ನನ್ನ ಅಣ್ಣನನ್ನು ಕರೆಸಿಕೊಳ್ಳುತ್ತೇನೆ. ನಮ್ಮ ದಿಗ್ವಿಜಯದ ಸುದ್ದಿಯ ಓಲೆಯನ್ನು ಬರೆದು ಸುಗ್ರೀವ ಮತ್ತು ಹನುಮಂತರನ್ನು ಅಯೋಧ್ಯಾಪುರಕ್ಕೆ ಕೊಟ್ಟು ಕಳಿಸುತ್ತೇನೆ. ಮತ್ತು ನಮಗೆ ಮರೆಹೊತ್ತ ವಿಭೀಷಣನನ್ನು ಲಂಕಾ ಪಟ್ಟಣದ ಸ್ಥಿರಪಟ್ಟವನ್ನು ಕಟ್ಟುವೆನು. ಮತ್ತು ಇದು ಅಲ್ಲದೆ ಅಂಗದ ನಳ ನಿಳ ಮುಂತಾದ ಕಪಿ ನಾಯಕರಿಂದ ನಿಮ್ಮ ಮನವನ್ನೆಲ್ಲ ಹಾಳು ಮಾಡಿಸಿ ಜಯ ನಾಗುವಂತೆ ಮಾಡುವೆನು. ಇಕೋ ಈ ಶರದಿಂದ ಸ್ವರ ಲೋಕವೆಲ್ಲ ಬೆದರುವುದು. ಎಲೈ ಹುಡುಗನ ಎಲೈ ಲಕ್ಷ್ಮಣನೇ ಇದುವರೆಗೆ ಮತ್ತವರು ಹೇಳುತ್ತೇನೆ ಕೇಳುವಂತವನಾಗು. ಅದೇ ಚೆನ್ನಾಗಿ ಬರುವಂತವನಾಗು. ಅಯ್ಯೋ ಮಗನೇ, ಬೇಗನಾಗಲಿ. ನಿನ್ನನ್ನು ಎಲ್ಲಿ ಹುಡುಗಲಯ್ಯ ಮಗನೇ. ಇಲ್ಲದೆ ನಾನು ಬದುಕಿದ್ದರೂ ಏನು ಪ್ರಯೋಜನ ಮಗನೇ. ಆ ಕೋಟೆ ಮುಂಡಿ ಎಂಬ ಸೀತೆಯನ್ನು ಬೆನ್ನು ಹತ್ತಿ ನಾನು ಕೆಟ್ಟನಪ್ಪ ಮಗನೇ, ಕೆಟ್ಟು. ಇನ್ನು ಮೇಲೆ ನಾನು ಇದ್ದು ಪ್ರಯೋಜನವಿಲ್ಲ. ಆ ಕಡಲ ಶೇಷನ ಪಾದಕ್ಕೆ ಹೋಗಿ ಶರಣವನ್ನು ಬೇಡಿಕೊಳ್ಳುವೆನು ಮಗನೇ. ನನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಲ್ಲ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಾನು ಹೇಗೆ ಇದಲ್ಲದೆ ಮತ್ತಾದರೂ ಹೇಳ್ತೇನೆ ಕೇಳುವಂತ.
ಮೋಹದ ಮಡದಿ ಅವನು ಮಣ್ಣೋದನ್ನು ಕಳಿಸಪ್ಪ ಸವಾಲಿಯೇ ಹೋಗಿ ಕಟ್ಕೊಂಡು ಬರ್ತೇನೆ. ಎಲೆ ಚೆಲುವ ಚೆನ್ನಿಂಗನೆ ನಮ್ಮನ್ನು ನೀತಿ ವಚನದಿಂದ ಪಟ್ಟಣಗೈಯುತ್ತಾ ಸಂಪುಟಗಳೆಂಬ ಮಲ್ಲಿಗೆ ಹೂಗಳನ್ನು ಚೆಲ್ಲುತ್ತಾ ಇಲ್ಲಿಗೆ ಬಂದು ದಾರೆಂದು ಕೇಳುವರು ನೀರುದಾರಪ್ಪ ನಂದನ ಗಣಿ ಭಕ್ತ ಕೆಲಸ ಮಾಡಿದೆ. ಓ ಮಾತಾಡಿ ನಮಗೆ ಸಾರಥಿ ಸಾರಥಿ ಎನ್ನುತ್ತಾರೆ. ತಾವುದಾಗಿ ತಮ್ಮ ನಾಮಕ್ಕೆ ಸೇರಿಸುತ್ತಾಯಿ. ಅಪ್ಪ ಸಾರಥಿ ನಾನು ದಾರದ್ರೆ ಬಹು ಸನ್ಮಾನದಿಂದ ಎನ್ನ ಉನ್ನತವಾದ ನಾಮವನ್ನು ಹೇಳ್ತೇನೆ ಕೇಳುವಂತ ನಾನು. ಈ ಭುವನ ಬ್ರಹ್ಮಾಂಡ ಮಂಡಲಗಳು ಅಷ್ಟೈಶ್ವರ್ಯದಿಂದ ಮೆರೆಯುವ ಲಂಕಾಧೀಶರ ಒಡೆಯನಾದ ರಾವಣೇಶ್ವರನ ಮೋಹದ ಮಡದಿಯಾದ ಮಂಡೋದರಿಯಿಂದ ಪ್ರಿಯಪ್ಪ ಕೂಸ ರಾಜಹಂಸ ಮಂಡೋದರಿ ಆದರೆ ಸಹಜವಾಯಿತು. ಕುಳಿತು ಮಂದಿಗೆ ಅತಿ ಆನಂದವಾಯಿತು. ತಮ್ಮ ಮೇಲೆ ಮಂದಿರ ಬಿಟ್ಟು ನಡೆದಿರುವ ಸಭಾ ಮಂದಿರಕ್ಕೆ ಬಂದು ಕಾರಣವಾಗಿತ್ತಾಯಿ. ಅಪ್ಪ ಸಾರಥಿ ಹೌದು, ನನ್ನ ಮೇಲ್ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದರೆ ಎನ್ನ ಮಗನಾದ ಇಂದ್ರಾಣಿಯು ಆ ರಾಮ ಲಕ್ಷ್ಮಣರು ಕೂಡ ಕಾಳಕ್ಕೆ ಹೋಗಿದ್ದಾನೆ. ಹೌದು, ಆ ಕಾಳಗದಲ್ಲಿ ಆ ರಾಮ ಲಕ್ಷ್ಮಣನ ಸೆರೆ ಹಿಡಿದನು ಅಥವಾ ಸಿರ ಕಳೆದನು ಎಂಬ ವರ್ತಮಾನವನ್ನು ನೀವು ತಿಳಿಯಲಿಲ್ಲ. ಆದ ಕಾರಣ ಬರವಾಯಿತು ಸಾರಥಿ ಅತಿ ಜಾಗೃತಿ. ಏನು ಆಜ್ಞೆ ಕೇಳ್ತೀರಿ ಕೇಳುತ್ತಾರೆ ಇಲ್ಲಿ. ಅಲ್ವಾ ಸಾರಥಿ? ಹೌದು, ಎನ್ನ ಕಾಂತನಾದ ರಾವಣೇಶ್ವರನು ಕಾವಲಿರುವನು ಅತಿ ಜಾಗೃತಿಯಿಂದ ತೋರಿಸುವಂತನಾಗು. ಇಲ್ಲೇ ನಿಮ್ಮ ಬಲಭಾಗದಲ್ಲಿ ಇದ್ದ ನೋಡ್ಕೊಂಡು ಮಾತಾಡಿಕೊಳ್ಳಿ. ನಮೋ ನಮ ರಮಣ ಗುಣರತ್ನಮಣ. ಹೇ ಪ್ರಾಣವಲ್ಲವ, ಅತಿ ತೀವ್ರದಿಂದ ನನ್ನನ್ನು ಕರೆಸಿದ ಕಾರಣ ಯಾವುದಿರುವುದು? ಜಾಗೃತಿಯಿಂದ ಹೇಳುವಂತನಾಗಿರು. ರಾಮ ಲಕ್ಷ್ಮಣ ಕೈಯೊಳಗೆ ಸಿಕ್ಕು ಎನ್ನ ಇಂದ್ರಿಯಗಳು ಮೃತನಾದರಲ್ಲ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಈ ಮಾತೆಯನ್ನು ಕೇಳಿ ನಾನು ಹೇಗೆ ಮಾಡಲು ಕಾಂತ, ಹೇಗೆ ಮಾಡಲಿ? ಚಂದ್ರನಿಗೆ ಹೊಡೆಯುವ ಎಲ್ಲ ಮಗನಾದ ಇಂದ್ರಾಣಿಯು ಆ ರಾಮ ಲಕ್ಷ್ಮಣರು ಕೂಡ ಕಾಳಗ ಮಾಡಬೇಕೆಂದು ಎಷ್ಟು ಪರಿಪರಿಯಿಂದ ಬೇಡಿಕೊಂಡರು. ನನ್ನ ಮಾತು ಕೇಳಲಿಲ್ಲ. ಈಗ ನಮ್ಮ ವಂಶದಲ್ಲಿ ರೋಜ ಆಗೋಯ್ತು. ಮಾತಂತೂ ಹರಡುವಿನ ಕಾಯಿಗಳಾಗಿ ಭ್ರಾಂತಗಾಣೆ ಎಂಬ ಸಂತೋಷವು ಬಹಳವಾಗಿದೆ. ಕಡೆಗೆ ಅಂತ್ಯಕ್ಕೆ ತಾನು ಮಾಡಿದ ಮೇಲೆ ನಮ್ಮಂತರು ಕಾಣಬಹುದು. ಶಿವನಿಂದ ವರವನ್ನು ಪಡೆದುಕೊಂಡು ನಾನೇ ಪರಾಕ್ರಮೆಂದು ಈ ಪಡವೆಯಲ್ಲಿ ಮೆರೆಯುತ್ತಿದ್ದೀಯಲ್ಲ, ಈಗ ನಿನ್ನ ಪರಾಕ್ರಮ ಎಲ್ಲಿ ಅಡಿಗೆ ಕಾಣುವುದಿಲ್ಲ. ಎಲ್ಲ ಮಗನನ್ನು ಕಳೆದುಕೊಂಡು ಹೊಟ್ಟೆಯಲ್ಲಿ ಬಹಳ ಸಂಕಟವಾಗುತ್ತಿದೆ ಪ್ರಾಣವಲ್ಲವ. ಈ ಸಂಕಟವನ್ನು ಹೇಗೆ ಕಾಣಲು? ನೀನು ಹೋಗಿ ಹರಿದ ಮಗನು ಕಂಡರು ಹರಿದ ಮಗನು ಎಂದಿಗಾದರೂ ತೋಣವ ಬ್ಯಾಗ್ನಾಗ ಐತ್ ನೋಡಿ ಚೌಕನ್ ನೋಡಿ ಚೌಕ್ ಸೈಡಿಗೆ ಹೊಟ್ಟಿಗಳು ಮುಗಿಲಿ ಮುಗಿದು ಹೇಳು ಏನು ಮಾಡಲಿ ಕಾಣ್ತಿದೆ. ಹೇ ಮಗನು, ಇಂದಿರೇಶನು ಬಹಳ ಪುಣ್ಯವಂತನೆಂದು ವೇದ ಚರಿತ್ರೆಯಲ್ಲಿ ಕೇಳಿದ್ದು. ಆದರೆ ಹಿಂದೂ ಮುಂದು ನೋಡದೆ ಎಲ್ಲ ಮಗನನ್ನು ಕೊಂದು ಬಿಟ್ಟರಲ್ಲ ಶಿವ ಶಿವ ಶಂಕರ ಪರಮಾತ್ಮ. ಈ ಘೋರವಾದ ಒಂದು ಮಾತು ನೀವು ಕೇಳಿ ಎಲ್ಲ ಹೊಟ್ಟೆಯಲ್ಲಿ ಬಹು ಸಂಕಟವಾಗುತ್ತಿದೆ. ಹೇಗೆ ಮಾಡಲಿ ಕಾಂತ ಎನ್ನ ಗುಣವಂತ? ಪ್ರಶ್ನೆ ಮುಂದೆ ನಾಡುವ ಮಾತಿಗೆ
ತೀರಿ ಹೋಯಿತು. ಅದು ಏನಾದರೂ ಆಗಲಿ, ನೀನು ಇಲ್ಲಿಂದ ಹೋಗುವಂತ ಬೇಗನೆ ಚತುರ್ಭಾಗಕ್ಕೆ ಅಪ್ಪಣೆಯನ್ನು ಕೊಡುವಂತ ಸಾರಥಿಯತೆ ರಾವಣನು ಮುಂದಾಗಿ ನಾನು ಹೋಗಿ ಆತನನ್ನು ಮಂಗುಗೊಳಿಸಿ ಬರುವೆನು. ಯುದ್ಧಕ್ಕೆ ನಿಲ್ಲು ನಿಲ್ಲು ಈ ಕಡೆಯ ಪಟ್ಟವನ್ನು ತಾಳು ತಾಳು ಕಳ್ಳತನದಿಂದ ನಮ್ಮ ತೀಳನ್ನು ಮಾಡಿಕೊಂಡು ನೀರು ಕೂಡಿಕೊಂಡು ಹೋಗಿದ್ದು ಮರಿತೀಯ ಹಾಗೆ ಕೋತಿನಾಳ ಹೇಳಿಸುತ್ತಿರುವನು. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದನು ಅವನ ಮಾಡಿದ ಮಿತ್ರಕ್ಕೆ ಕಡು ಮೂರ್ಖನಾದ ರಾವಣನೇ ಕೇಳು, ಈ ಕಡೆಯ ಪೆಟ್ಟವನ್ನು ತಾಳು ತಾಳು ಕಳ್ಳತನದಿಂದ ನಮ್ಮ ತೀಳನ್ನು ಮಾಡಿಕೊಂಡು ನೀರು ಕೂಡಿಕೊಂಡು ಹೋಗಿದ್ದು ಮರ್ತಿಯ ಹಾಗೆ ಇದು ಅಲ್ಲದೆ ನಮ್ಮ ಮಗನಾದ ಅಂಗದ ತೊಟ್ಟಿನ ಹಗ್ಗಕ್ಕೆ ಹತ್ತುತ್ತರೆ ಹೊರಟಿಂದ ಹಿಡಿದು ಕಟ್ಟಿದ್ದು ನೆನಪಿಗೆ ಬರುವುದಿಲ್ಲವೇ? ಒಳ್ಳೆಯ ಬಣ್ಣದ ಮಾತನ್ನು ಬರಲಿಲ್ಲ ಮೂರ್ಖ. ನಿನ್ನ ಅಣ್ಣನಿಗೆ ನಿನ್ನ ಹೆಂಡತಿಯನ್ನು ಕೊಟ್ಟು ಬಂಡವಾಳ ಮಾಡಿಕೊಂಡು ಪಂಡರಿ ಕಾಸಿಡಿನಂತೆ ನಿನ್ನ ಅಗ್ರಜನ ಶಿರವನ್ನು ಕಡಿದು ಬಹು ಕಾಣುವು ಅಂತೆ ಸಮರಕ್ಕೆ ಬಂದಿರುವೆ ಆ ಮೂರ್ಖ. ತಡ ಮಾಡಿದ ತುಳುಗನೆ ಗಂಗಾಧರನು ನಿಂದವರನ್ನು ಪಡೆದುಕೊಂಡಿರುವೆನೆಂದು ಹಂಗು ಇಲ್ಲದೆ ಹೊಗಳಿದೆಯಲ್ಲ ಗಂಗಸಗಳ್ಳನೆ ವಿಮೂರ್ಖ. ನನ್ನ ಸಂಗಡ ಯುದ್ಧ ಮಾಡಲು ನನಗೆ ಮರ್ಯಾದೆ ಸಾಲದು. ಶ್ರೀರಾಮನ ಮಡದಿಯನ್ನು ತಂದು ಒಪ್ಪಿಸಿ ಚೆನ್ನಾಗಿ ರಾಜ್ಯವನ್ನು ಆಳಿಕೊಂಡು ಹೋಗಲೇ ಬಂಡ ರಾಕ್ಷಸ. ಪುಣ್ಯ ಮಾಡುವ ನನ್ನನ್ನು ಕೊಲ್ಲುವೆಂದು ಮೂರ್ಖ. ನಿನ್ನ ಆಯುಷ್ಯವು ಮುಗಿದಂತೆ ತೋರುವುದು. ನಿರಪಾಕ್ಷರ ಮುಕ್ಕನ ಠಾಣೆಯಾಗಿ ನಿನ್ನನ್ನು ಹೇರಿಸುತ್ತಿರುವ ವೀರನನ್ನು ಸದೆ ಬರೆದು ಓಡಿಸಿದೇನೆಂದು ಮನ ತೊಲ್ಲತನಾಗಿ ಬಾಯಿಗೆ ಬಂದಂತೆ ಬಗಳಬೇಡ. ಇದಕ್ಕೆ ಆದಿಶೇಷ ಅವತಾರವುಳ್ಳ ಲಕ್ಷ್ಮಣನು ಕಾಳಗದಲ್ಲಿ ಬಂದಿರುವನೆಂದು ಹೆದರಿಕೆಯ ಸಂಗಡ ಯುದ್ಧಕ್ಕೆ ನಿಲ್ಲುವಂತವನಾದರೆ ಲಕ್ಷ್ಮಣನು ಸಾರಥಿ ನೋಡಿದೆಯಾ? ರಾಮನ ಪರದವರು ಪರಾಕ್ರಮಿಗಳು, ಒಬ್ಬರ ಹಿಂದೆ ಒಬ್ಬರು ಎಂದ ಸರತಿಯಂತೆ ಬರುವರು. ಒಬ್ಬರಾದರೂ ಯುದ್ಧವನ್ನು ಮಾಡದೆ ಹಿಂತಿರುಗಿ ಓಡುವರು. ನೋಡಿದೆಯಾ ಸಾರಥಿ?
ಈ ಲಕ್ಷ್ಮಣ ಎಂಬ ಧಾಮ ಋತುವನ್ನು ಯುದ್ಧಕ್ಕೆ ಬಂದಂತೆ ತೋರುವನು. ಬರಲಿ ಬರಲಿ, ಒಳ್ಳೆ ಒಳ್ಳೆ ಲಕ್ಷ್ಮಣನೇ, ಸ್ವಕ್ಕಿನಿಂದ ಬಗಳುವ ಮತಿಗಡಿ ಲಕ್ಷ್ಮಣನೇ, ಒಳ್ಳೆಯ ಉಪಕಾರವನ್ನು ಮಾಡಿದಂತೆ ಆಯಿತು. ಯಾಕೆಂದರೆ ಎನ್ನ ಒಡ ಹುಟ್ಟಿದ ತಂಗಿಯಾದ ಸೂರುಪನ್ನಕ್ಕೆ ಮಲೆ ಮೂಗಳನ್ನು ಪಡೆದು ಮಾನಭಂಗ ಮಾಡಿದ ಆ ಹಗೆಯನ್ನು ನೀಗೆ ತೀರಿಸಿ ಬಿಡುವರು. ಮಾಡಲು ಯುದ್ಧಕ್ಕೆ ನಿಲ್ಲುವಂತನಾಗಲೇ ಹೇಳಿ ಲಕ್ಷ್ಮಣನೇ. ಈ ವೇಳೆಯಲ್ಲಿ ನಮ್ಮ ಹೆಗೆಯನ್ನು ತೀರಿಸಿಕೊಳ್ಳುವನೆಂದು ಹೊಗಳುವೆಯಲ್ಲ. ಇದಕ್ಕೆ ಆದಿಶೇಷ ಅವತಾರವಲ್ಲ. ಲಕ್ಷ್ಮಣನು ಕಾಳಗದಲ್ಲಿ ಅಲ್ಲಿನವರೆಂದು ವೇದಗಳು ಸಾರು. ಕೇಳಿ ಕೇಳಿ ಎಲ್ಲ ಕೂಡ ಯುದ್ಧಕ್ಕೆ ಬಂದಿರುವೆಯಲ್ಲ. ತಡ ಮಾಡದ ಯುದ್ಧಕ್ಕೆ ನಿನ್ನ ಕೊಲ್ಲ ರಾಮನ ತೊಡಗಿನ ಹೇಳಿ ಲಕ್ಷ್ಮಣನೇ. ದೂರದಲ್ಲಿ ನಿಂತು ನಿನ್ನ ಪೌರುಷನ್ನು ಬಗಳಿದೆಯಲ್ಲ. ಕುರಿಯಂತೆಯನ್ನ ಕರದಲ್ಲಿ ಸಿಕ್ಕು ಕಿರಿ ಮಾತುಗಳನ್ನು ಆಡಿದರು. ಮಾರಿ ದೇವತೆಯ ಕುರಿಯನ್ನು ಕಡದಂತೆ ನಿನ್ನನ್ನು ಕರೆದು ಹಣೆಯ ಮೇಲೆ ಕಣಕದ ಆನಂದದಿಂದ ಹಚ್ಚದಿದ್ದರೆ ರೌಡೇಶ್ವರ ಎಂಬ ನಾಮವು ನನಗೆ ತಿಕ್ಕಬೇಕು. ಲಕ್ಷ್ಮಣನು ನಿನ್ನ ಬಂಡ ಗರ್ವವನ್ನು ಆಧೀನದಲ್ಲಿ ಇಟ್ಟುಕೊಂಡು ಪುಣ್ಯ ರಾವಣನೇ ಕೇಳು. ನಿನ್ನ ಕಂಡು ಎನಗೆ ನಗೆ ಬರುವ ಕಳ್ಳ ನಿನ್ನ 10 ಮುಖಗಳನ್ನು ಅಲ್ಲಾಡಿಸುತ್ತ ಮನಸ್ಸಿಗೆ ಬಂದಂತೆ ಮಾತನಾಡುವಲ್ಲ ಆ ಕಳ್ಳ. ನಿನ್ನ 10 ಮುಖಗಳನ್ನು ತೋರಿಸಿ ಬಿಡುವರು. ನೋಡು ನೋಡುವಂತವರನ್ನು ಹಾಗೆ ಶ್ರೀರಾಮಚಂದ್ರನೇ, ನೀನು ಇನ್ನು ಮೇಲೆ ಕೃಷ್ಣನ ಕೊಡುವ ಕಾರಣವಿಲ್ಲ. ಬಾಣಗಳನ್ನು ತೊಡು. ಇಗೋ, ಶಿರವು ಹರಿಯಬೇಕಾದರೆ ಇವನ ವೃಕ್ಷ ಸ್ಥಳಕ್ಕೆ ಹೊಡೆದು ಅದರಲ್ಲಿರುವ ಅಮೃತ ಕುಂಡವು ಹೊರಗೆ ಕೆಡವಿ ಮತ್ತೆ ಪ್ರತಿಬಾಣಕ್ಕೆ ಮೂಲ ಮಂತ್ರವನ್ನು ಜೀವಿಸಿ ಚಂದ್ರಾಪಾರ್ಯರಾದ ವಿಶ್ವಾಮಿತ್ರರಿಗೆ ಅಭಿನಂದಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ಇವನ ಶಿರವು ಹರಿದು ಪ್ರಾಣವು ನಾಶ ಹೊಂದುವುದು. ತಡ ಮಾಡದೆ ಯುದ್ಧಕ್ಕೆ ಸಿದ್ಧನಾಗು. ನಾನು ಬಾಣವನ್ನು ತೊಡು ಹೇಳಯ್ಯ ರಾಮಚಂದ್ರನೇ, ಆದಿನಾರಾಯಣೇ. ಈಗ ಆಕಾಶವಾಣಿಯು ನುಡಿದ ಮಾತುಗಳನ್ನು ಕೇಳಿದೆಯಾ? ಇನ್ಯಾಕೆ ಆಲಸ್ಯವು? ಆ ರಾವಣನ ಸಮ್ಮುಖಕ್ಕೆ ಸೂಟಿಯಿಂದ ರಥವನ್ನು ಹೊಡೆಯುವಂತಾಗಲೇ ಸಾರಥಿ. ಹೀನರಾದ ರಾವಣನೇ, ಇನ್ನು ಮುಂದಿನಿಂದ 10 ತೆರೆಯನ್ನು ಕಳೆಯುವುದು ಖಚಿತವೆಂದು ತಿಳಿದುಕೊಳ್ಳಲೇ ಮಹಾಪಾಪಿಸ್ತನೇ. ಇರುವಲ್ಲ ಮತ್ತಾರು ಹೇಳ್ತೀನಿ ಕೇಳುವಂತ. ಹೇಳ್ತೇನೆ, ಕೇಳುವಂತವರಾಗು. ಯುದ್ಧಕ್ಕೆ ನಿಲ್ಲುವಂತವರಾಗು. ತಡ ಮಾಡದೆ ನಿಲ್ಲುವಂತನಾಗು.
ಜಾಗೃತಿಯಿಂದ ಹೋಗಿ ನಿಲ್ಲಿಸುತ್ತೇವೆ. ಜೈ ಶ್ರೀರಾಮ. ಲಕ್ಷ್ಮಣನೇ, ಹನುಮಂತನೇ, ಮಾವಯ್ಯ ಮಗನೇ, ಇಗೋ ನೋಡು ಈ ದಶಕಂಠನ 10 ಶಿರವನ್ನು ಕಡೆದು ಹಾಗೆ ಭೂಮಿಗೆ ತಿರುಗಿಸುತ್ತೇನೆ. ಹನುಮಂತನೇ, ಈಗ ವಿಭೀಷಣನನ್ನು ಕರೆಸಿ ಆ ಲಂಕೆಯ ಪಟ್ಟವನ್ನು ಆತನಿಗೆ ಕಟ್ಟಿಸಿ ಮಾಂಡಲಿಕ ರಾಜನಿಂದ ಕಪ್ಪು ಕಾಣಿಕೆಯನ್ನು ಕೊಟ್ಟು ಆ ಲಂಕೆಯ ಒಡೆತನದ ಪಟ್ಟವನ್ನು ವಿಭೀಷಣನಿಗೆ ಕಟ್ಟಿ ಡಂಗುರವನ್ನು ಸಾರಿ ಬರುವಂತರಾಗಿದೆ. ಅನುಜರ ತನುಜಾದಿಗಳಿಲ್ಲ. ಏನೂ ಚಿಂತಿಲ್ಲ. ಈ ಒಡೆಯನಾದ ಲಂಕಾ ಪಟ್ಟಣಕ್ಕೆ ಈ ಪಟ್ಟವನ್ನು ಕಟ್ಟಿ ಎಲ್ಲ ಅಯೋಧ್ಯಪುರಕ್ಕೆ ಹೋರಾಟ ನಡೆಯುವಂತವರಾಗಿರೇ ಚಿಂತೆ ಇಲ್ಲ. ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಜಾಗೃತಿಯಿಂದ ಕಳೆದುಕೊಂಡು ಬರುವಂತರಾಗಿದೆ. ಏನೂ ಚಿಂತಿಲ್ಲ. ಆಶೀರ್ವಾದವಾಗಲಿ ಹೋಗಿ ಬರುವಂತರಾಗಿದೆ. ಅಂಜನಿ ಸುತನೆ, ನಿನಗೆ ದೀರ್ಘಾಯುಷ್ಯವಾಗಲಿ. ಆ ದುಷ್ಟ ರಾವಣನನ್ನು ಸಂಹರಿಸಿ ಎಲ್ಲನ್ನು ಶಯಬಿಡಿಸಿದ್ದೀರಿ. ನಿಮ್ಮಂಥ ವೀರ ಪರಾಕ್ರಮಿಗಳ ಸಹಾಯವು ಎಲ್ಲ ನಾಥನಿಗೆ ಇದ್ದ ಕಾರಣ ಇಂತಹ ದುರ್ಗುಟವಾದ ಕೆಲಸವು ಸಾಧಿಸಿತು. ಎನಗಾದರೂ ಎನ್ನ ಪತಿಯ ಮುಖ ಎಂದಿಗೆ ಕಂಡೆಯ ಎಂದು ಎನ್ನ ಮನವು ಹಂಬಲಿಸುತ್ತಿರುವುದು. ಬೇಗನೆ ಪತಿಯ ಮನೆಗೆ ಹೋಗೋಣ, ನಡೆಯುವಂತವನಾಗುತ್ತದೆ. ಅಮ್ಮನವರನ್ನು ಕರೆದುಕೊಂಡು ಬಂದಿರಬೇಕು. ಈ ವಿಭೀಷಣ ಪಟ್ಟವನ್ನು ಕಟ್ಟಿ ನಮ್ಮ ಅಯೋಧ್ಯಪುರಕ್ಕೆ ಹೋಗುವಾಗ ನಡೆಯುವಂತವರಾಗಿ ನಾರಾಯಣ ಸತ್ಯ ಪಟ್ಟವನ್ನು ಕಟ್ಟುತ್ತಾ ಇತ್ತು. ನಿನ್ನನ್ನು ಕಾಪಾಡಬೇಕಾದರೆ ನನ್ನ ಅನುಜನಾದ ಲಕ್ಷ್ಮಣನು ಮಗನಾದ ಮಾರುತಿಯು ಬಹಳ ಶ್ರಮಪಟ್ಟನು. ಆ ಮಾರುತಿಯು ಮತ್ತು ನಿನ್ನಿಂದ ಎಷ್ಟೋ ವೀರರು ಮರಣವನ್ನು ಮಗನಾದ ಮಾರುತಿಯಿಂದ ಅವ ಪರ್ವತದಿಂದ ಗುಡ್ಡನ್ನೇ ತೆಗೆದುಕೊಂಡು ಬಂದು ಮಡಿದವರನ್ನು ಎಬ್ಬಿಸಿ ನಿನ್ನನ್ನು ಕರೆತಂದ. ಇನ್ನು ಮುಂದೆ ನಾವು ಅಯೋಧ್ಯಕ್ಕೆ ಹೋಗಿ, ಯಾಕಂದರೆ ಅಲ್ಲಿ ಭರತನು ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳುತ್ತಾನೆ. ಆ ಕಾರಣ ಇನ್ನು ಎಲ್ಲ ಬರೆದವರು ಕೂಡಿ ಅಯೋಧ್ಯಕ್ಕೆ ಹೋಗುವಂತಾಗಿದೆ.
ಶ್ರೀಕಾವ